ಶಾಲೆಯ ಇನ್ವೆಸ್ಟರ್ ಸೆರೆಮನಿ, ಶಾಲಾ ವಿದ್ಯಾರ್ಥಿಗಳ ಪದಗ್ರಹಣ ಸಮಾರಂಭದ ವೇದಿಕೆ ಮೇಲೆ ಉಪಸ್ಥಿತಕ್ಕಂಥ ಈ ಶಾಲೆಯ ಗೌರವಾನ್ವಿತ ಪ್ರಾಂಶುಪಾಲರಾದ ಪುರಂದರ್ ಸರ್ ಅವರೇ, ಹಾಗೆ ಈ ಶಾಲೆಯ ಕಾಲೇಜಿನ ಕೋಆರ್ಡಿನೇಟರ್ ಆಗಿರ್ತಕ್ಕಂಥ ರಾಘವನ್ ಸರ್ ಅವರೇ, ಶಾಲೆಯ ಸೆಕ್ರೆಟರಿ ಆಗಿರ್ತಕ್ಕಂಥ ಅರುಣ್ ಅವರೇ, ಟ್ರೆಜರ್ ಆಗಿರ್ತಕ್ಕಂಥ ಹಿರಿಯ ಆಗಿರ್ತಕ್ಕಂಥ ಸೋಮಣ್ಣ ಅವರೇ, ಹಾಗೆ ಉಪನ್ಯಾಸಕರಾದ ಹರೀಶ್ ಅವರೇ, ಹಾಗೆ ಈ ಶಾಲೆಯ ಎಲ್ಲ ಶಿಕ್ಷಕ ಶಿಕ್ಷಕಿಯರೇ, ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ನಾನು ನಮಸ್ಕಾರಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಈ ತಾನೇ ಪದಗ್ರಹಣ ಮಾಡಿರ್ತಕ್ಕಂಥ ಹೆಡ್ ಬಾಯ್, ಹೆಡ್ ಗರ್ಲ್, ಡೆಪ್ಯೂಟಿ ಹೆಡ್ ಬಾಯ್, ಡೆಪ್ಯೂಟಿ ಹೆಡ್ ಗರ್ಲ್, ಹಾಗೆ ಕಲ್ಚರಲ್, ಸ್ಪೋರ್ಟ್ಸ್, ಹೆಲ್ತ್ ಏನು ಟೀಮ್ಸ್ ಇದೆ ಅದರ ಮುಖ್ಯಸ್ಥರು ಬೇಕಾಗಿರ್ತಕ್ಕಂಥ ಲೀಡರ್ಸ್ಗೆ ಎಲ್ಲರಿಗೂ ನಾನು ಕಂಗ್ರಾಚುಲೇಷನ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ನಾನು ಈ ಶಾಲೆಯ ಎಲ್ಲ ಆಡಳಿತ ಮಂಡಳಿಯವರಿಗೆ ಹಾಗೂ ನಿಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಏಕೆಂದರೆ ನನಗೆ ಇಲ್ಲಿ ಕರೆದು ಇಂತಹ ಒಳ್ಳೆಯ ಸಂದರ್ಭದ ಒಂದು ಸಮಾರಂಭದಲ್ಲಿ ಪಾಲ್ಗೊಳ್ಳಲಿಕ್ಕೆ ಅವಕಾಶ ಮಾಡಿರ್ತಕ್ಕಂಥವರಿಗೆ ನಿಮಗೆ ಧನ್ಯವಾದಗಳನ್ನು ಕಳಿಸ್ತಾ, ಈ ಪ್ರೋಗ್ರಾಮ್ ನೋಡಿ ನನಗೆ ಬಹಳ ಸಂತೋಷ ಆಯಿತು. ಈ ಫಂಕ್ಷನ್ ನಾನು ನನ್ನ ಮೊದಲ ಬೋರ್ಡಿಂಗ್ ಸ್ಕೂಲ್ ಬಿಟ್ಟಿದ್ದೀನಿ ಮಡಿಕೇರಿಯಲ್ಲಿ. ಆ ಫಂಕ್ಷನ್ ನೋಡಿ ನನಗೆ ಬಹಳ ಖುಷಿ ಆಗಿತ್ತು. ಅದಕ್ಕೆ ಹೆಚ್ಚಿನದಾಗಿ ಇವತ್ತು ನನಗೆ ಸಂತೋಷ ಆಯಿತು. ಯಾಕಂದರೆ ನಾನು ಇಲ್ಲಿ ಚೀಫ್ ಗೆಸ್ಟ್ ಆಗಿ ಬಂದಿದ್ದೀನಿ ಹಾಗೂ ಈ ಲೋಕಲ್ ಇನ್ಸ್ಪೆಕ್ಟರ್ ಆಗಿ ಆಗಿರ್ತಕ್ಕಂಥದ್ದು. ಆಮೇಲೆ ಇನ್ನೂ ಒಂದು ಸ್ವಲ್ಪ ನನಗೆ ಜಲಸ್ ಬಂತು. ಯಾಕೆ ನಾವು ಇಷ್ಟು ಬೇಗ ವಯಸ್ಸಾಗೋದು ನನಗೆ ಇನ್ನೊಂದು 20 ವರ್ಷ 25 ವರ್ಷ ಇನ್ನೊಂದು ಬಹಳ ಚಿಕ್ಕವರಾಗಿದೆ. ಇದೇ ಥರ ನಾವು ಸ್ಕೂಲಲ್ಲಿ ನಿಮ್ಮ ಥರನೇ ಎಲ್ಲ ಎಂಜಾಯ್ ಮಾಡೋದಿತ್ತು, ಈ ಥರ ಎಲ್ಲ ಪಾರ್ಟಿಸಿಪೇಟ್ ಮಾಡೋದಿತ್ತು. ನಾವು ಸ್ಕೂಲಲ್ಲಿದ್ದಾಗ ನಮ್ಮನ್ನು ಮಾಡಿದ್ರು ಕ್ಲಾಸ್ ರೆಪ್ರೆಸೆಂಟೇಟಿವ್ ಅಂತ, CR ಅಂತ ನಮ್ಮ ಶಾಲೆಯಲ್ಲೂ ಒಂದು ಪದ್ಧತಿ ಇತ್ತು. ಇಲ್ಲಿ ಪದ್ಧತಿ ನನಗೆ ಬಹಳ ಖುಷಿ ಆಯಿತು. ಅರುಣ್ ಅವರು ಹೇಳ್ತಾ ಇದ್ರು, ಎಲ್ಲ ಸ್ಟೂಡೆಂಟ್ಸ್ ವೋಟ್ ಮಾಡಿ ಇವರಿಗೆಲ್ಲ ಎಲೆಕ್ಟ್ ಮಾಡ್ತಾರೆ ಅಂತ ಹೇಳಿ. ಅದಕ್ಕೆ ಇನ್ನೊಂದ್ಸಲ ನಾನು ವೋಟ್ ಮಾಡಿರ್ತಕ್ಕಂಥ ಎಲ್ಲ ಸ್ಟೂಡೆಂಟ್ಸ್ ನಾನು ರೆಕಗ್ನೇಷನ್ಸ್ನ ಹೇಳ್ತೇನೆ. ಎಲ್ಲ ಒಳ್ಳೆ ನೀವು ಹೆಡ್ ಬಾಯ್, ಬೇರೆ ಬೇರೆ ಥರದ್ದೆಲ್ಲ ಏನು ಲೀಡರ್ಸ್ ಇದ್ರೆ ನೀವು ಲೀಡರ್ಸ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರ, ವೋಟ್ ಮಾಡಿ ಎಲೆಕ್ಟ್ ಮಾಡಿದ್ದೀರ. ಸೊ ಹಾಗಾಗಿ ಈಗ ನಿಮಗೆ ಮುಂದಿನ ದಿನಗಳಲ್ಲಿ 18 ವರ್ಷ ಆದಮೇಲೆ ನೀವು ಈ ದೇಶದ ಮತದಾರ ಆಗ್ತಾರೆ, ವೋಟ್ ಮಾಡಲಿಕ್ಕೆ ರೈಟ್ ಸಿಗುತ್ತೆ. ಅವಾಗ ನೀವು ಮುಂದಿನ ದೇಶದ ಒಂದು ಮುಖ್ಯ ಯಾರು MLA ಇರ್ಬೋದು, MP ಇರ್ಬೋದು, ಅಥವಾ ಬೇರೆ ಬೇರೆ ರೆಪ್ರೆಸೆಂಟೇಟಿವ್ಸ್ ನೀವು ಆಯ್ಕೆ ಮಾಡ್ತಾರೆ. ಅವಾಗ ಸಡನ್ ಆಗಿ ವೋಟ್ ಮಾಡಲಿಕ್ಕೆ ಈಗಲೇ ಈ ಶಾಲೆಯಲ್ಲಿ ಚಿಕ್ಕ ವಯಸ್ಸಲ್ಲಿ 8, 9, 10 ಈಗಲೇ ನಿಮಗೆ ಈ ಥರ ಒಂದು ಅವಕಾಶ ಕೊಟ್ಟು ಯಾವ ಥರ ನಾವು ನಮ್ಮ ರೆಪ್ರೆಸೆಂಟೇಟಿವ್ಸ್ನ ಎಲೆಕ್ಟ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಅದಕ್ಕೆ ಈ ಶಾಲೆಯ ಒಂದು ವಾತಾವರಣಕ್ಕೆ ನಾನು ತುಂಬ ಖುಷಿ ಇದೆ. ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಳ್ಳೆಯ ಒಂದು ಬೆಳವಣಿಗೆ. ನಮ್ಮ ಶಾಲೆಯಲ್ಲಿ ನಾವು ಚಿಕ್ಕವರಿದ್ದಾಗ ನಾವು ಕ್ಲಾಸ್ ರೆಪ್ರೆಸೆಂಟೇಟಿವ್ಸ್ ಎಲ್ಲ ಮಾಡ್ತಾ ಇದ್ದೀವಿ. ಯಾರು ಮಾಡ್ತಾ ಇದ್ದಾರೆ ಇಂಥವ್ರು ಎಲೆಕ್ಟ್ ಇಲ್ಲ. ಯಾರು ಬಹಳ ತಲೆ ಮಾಡ್ತಿರ್ತಾರಲ್ಲ ಅವರೇ ಕ್ಲಾಸ್ ರೆಪ್ರೆಸೆಂಟೇಟಿವ್ಸ್. ಸೊ ಅವ್ರೇನು ಮಾಡಿದ್ರು ಕ್ಲಾಸ್ ರೆಪ್ರೆಸೆಂಟೇಟಿವ್ಸ್ ಯಾರು ಅವ್ರ ಮಾತು ಕೇಳಲ್ಲ, ಅವರೆಲ್ಲ ಬೋರ್ಡ್ ಮೇಲೆ ಬರೀತಾರೆ ಹೆಸರುಗಳನ್ನ. ಯಾರು ನಿಜ ಟೈಮಲ್ಲಿ ಮಾತಾಡಿದ್ರು ಟೀಚರ್ಸ್ ಹೇಳಿ ಅವ್ನು ಯಾರು ರೆಪ್ರೆಸೆಂಟೇಟಿವ್ಸ್ಗೆ ಚೆನ್ನಾಗಿ ಮಾತಾಡ್ಸಲ್ಲ ಅವ್ನ ಹೆಸರು ಬರ್ಕೊಡೋದು, ಪನಿಷ್ಮೆಂಟ್ ಕೊಡೋದು, ಆ ಥರ ಇತ್ತು. ಇದನ್ನೆಲ್ಲ ನೋಡಿ ನನಗೆ ಖುಷಿ ಆಯಿತು, ನಿಮಗೆ ಈ ಥರ ಒಂದು ವ್ಯವಸ್ಥೆ ಇದೆ ಅಂತ ಹೇಳಿ. ಆಮೇಲೆ ಹೆಡ್ ಬಾಯ್ ಮತ್ತು ಹೆಡ್ ಗರ್ಲ್ ಅಥವಾ ಬೇರೆ ಬೇರೆ ಲೀಡರ್ಸ್ ಇದೆ. ನೀವು ಹೆಡ್ ಬಾಯ್ ಮತ್ತು ಹೆಡ್ ಗರ್ಲ್ ಆದ ತಕ್ಷಣ ನಿಮಗೆ ಈ ಸ್ಕೂಲಲ್ಲಿ ವಿಶೇಷವಾದ ಒಂದು ಜವಾಬ್ದಾರಿ ಇರುತ್ತೆ. ಎಲ್ಲ ಏನು ಲೀಡರ್ಸ್ ಇದ್ದಾರೆ ನಿಮಗೆ ಹೆಚ್ಚಿನ ಜವಾಬ್ದಾರಿಯನ್ನು ನಿಮ್ಮ ಸ್ಕೂಲ್ ಟೀಚರ್ಸ್ ಮತ್ತು ಸ್ಟೂಡೆಂಟ್ಸ್ ಎಲ್ಲ ನಿಮಗೆ ಕೊಟ್ಟಿದ್ದಾರೆ. ಸೊ ನೀವು ಹೆಡ್ ಬಾಯ್ ಮತ್ತು ಹೆಡ್ ಗರ್ಲ್ ಆಗಿರ್ತಕ್ಕಂಥವ್ರು ಜಸ್ಟ್ ನೀವು ಲೀಡರ್ ಆದರೆ ಅಂತ ಮುಖ್ಯ ಅಲ್ಲ, ಅದ್ರ ಜೊತೆಗೆ ನಿಮ್ಮ ಜವಾಬ್ದಾರಿ ಇರುತ್ತೆ. ಎಲ್ಲ ನಿಮ್ಮ ಜೊತೆಗೆ ಇರ್ತಕ್ಕಂಥ ಸ್ಟೂಡೆಂಟ್ಸ್ನ ಎಲ್ಲ ಫ್ರೆಂಡ್ಲಿಯಾಗಿ ಅವ್ರನ್ನ ನೀವು ಚೆನ್ನಾಗಿ ಮಾತಾಡಿಸ್ಬೇಕು. ಆಮೇಲೆ ಸ್ಕೂಲ್ ಡಿಸಿಪ್ಲಿನು, ಪಂಕ್ಚುಯಾಲಿಟಿ, ಆಮೇಲೆ ಸ್ಟಡೀಸ್ ಬಗ್ಗೆ ಏನು ನಿಮ್ಮ ಶಾಲೆಯ ಕೊಟ್ಟಿರ್ತಾರೆ ಅದನ್ನೆಲ್ಲ ನೀವು ಬೇರೆ ಸ್ಟೂಡೆಂಟ್ಸ್ ಜೊತೆಗೆಲ್ಲ ಶೇರ್ ಮಾಡ್ತಾ ಅವ್ರಿಗೆ ಡಿಸಿಪ್ಲಿನ್ ಮೇಂಟೈನ್ ಮಾಡೋದ್ರ ಬಗ್ಗೆ ಮತ್ತು ಸ್ಕೂಲ್ನ ಒಂದು ನೀತಿ ನಿಯಮ ಮೌಲ್ಯಗಳ ಬಗ್ಗೆ ನೀವು ಮಾಡೆಲ್ ಆಗಿರಬೇಕು.
ಹೆಡ್ ಬಾಯ್ ಇಷ್ಟೊಂದು ಜನ ಸ್ಟೂಡೆಂಟ್ಸ್ ಯಾಕೆ ಎಲೆಕ್ಟ್ ಮಾಡಿರ್ತಾರೆ ಅಂತಂದ್ರೆ ನೀವೆಲ್ಲರಿಗಿಂತ ಡಿಫ್ರೆಂಟ್ ಆಗಿರುತ್ತೆ, ನೀವೆಲ್ಲ ರೋಲ್ ಮಾಡಲ್ ಆಗಿರ್ತೀರಿ ಅಂತಂದ್ರೆ. ಸೊ ನೀವು ರೋಲ್ ಮಾಡಲ್ ಆಗಿರ್ತಕ್ಕಂಥ ಎಲ್ಲ ಸ್ಟೂಡೆಂಟ್ಸು ಅದನ್ನ ಫಾಲೋ ಮಾಡಿ ಅದನ್ನ ಅವ್ರ ಜೀವನದಲ್ಲಿ ಅಳವಡಿಸೋದಕ್ಕೆ ಮಾಡಬೇಕು. ಆಮೇಲೆ ಎಲ್ಲ ಲೀಡರ್ಸ್, ಕಲ್ಚರ್, ಸ್ಪೋರ್ಟ್ಸ್, ಹೆಲ್ತ್ ಏನ್ ಲೀಡರ್ಸ್ ಇದ್ದಾರೆ ಎಲ್ಲ ಲೀಡರ್ಸ್, ಎಲ್ಲ ಸ್ಟೂಡೆಂಟ್ಸ್ ಎಲ್ಲರಲ್ಲೂ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಕ್ಕಂಥ ಒಂದು ಮನೋಭಾವನ ಬೆಳೆಸಬೇಕು. ಕೆಲವು ಮಕ್ಕಳು ಏನಾಗ್ತದೆ ಇವತ್ತಿನ ದಿನಗಳಲ್ಲಿ ಯಾರು ಮುಂದೆ ಬರ್ತಾ ಇರ್ತಾರೆ ಆ ಮಕ್ಕಳೆಲ್ಲ ಮುಂದೆ ಬರ್ತಾ ಇರ್ತಾರೆ. ಕೆಲವು ಮಕ್ಕಳಿಗೆ ಸ್ವಲ್ಪ ಯೂನಿವರ್ಸಿಟಿ ಅವಕಾಶ ಇರುತ್ತೆ. ನೀವು ಟೀಮ್ ಲೀಡರ್ಸ್ ಅಂತ ಹೇಳ್ತಾರೋ ಎಲ್ಲ ಮಕ್ಕಳನ್ನ ನಿಮ್ಮ ಫ್ರೆಂಡ್ಸ್, ಜೂನಿಯರ್ಸ್ ಇರ್ಬೋದು, ಎಲ್ಲರೂ ಎಲ್ಲ ಆಕ್ಟಿವಿಟೀಸ್ ನಲ್ಲಿ ಇನ್ವಾಲ್ವ್ ಮಾಡಬೇಕು. ಇನ್ವಾಲ್ವ್ ಮಾಡಿಕೊಂಡು ನೀವು ಅವ್ರ ಜೊತೆ ಅವ್ರಿಗೂ ಸ್ವಲ್ಪ ಅಪರ್ಚುನಿಟಿನ ಕೊಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ತುಂಬಾ ಒಳ್ಳೆಯ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮ ಯಶಸ್ಸಾಗಲಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆಮೇಲೆ ನಾವೆಲ್ಲರೂ ಫೈನಲ್ ಆಗಿ ಪೊಲೀಸ್ ಬಗ್ಗೆ ನಾನು ಹೇಳಲಿಕ್ಕೆ ಇಷ್ಟಪಡಲೇಬೇಕಾಗುತ್ತೆ. ಕೊನೆಗೆ ನನ್ನ ಇಲಾಖೆ ಪ್ರಕಾರ ಇತ್ತೀಚಿನ ದಿನಗಳಲ್ಲಿ ನೀವು ಹೇಗೆ ಹಾಸ್ಟೆಲ್ ಡೇ ಬೋರ್ಡ್ಸ್ ಕೂಡ ಬೋರ್ಡರ್ಸ್ ಇದ್ದೀರಿ. ಸೊ ನಿಮಗೆ ಎಲ್ಲ ಸ್ಕೂಲಲ್ಲಿ ಒಳ್ಳೆಯ ವಾತಾವರಣ ಇರುತ್ತೆ. ಈ ಶಾಲೆಯಲ್ಲಿ ತುಂಬ ಒಳ್ಳೆಯ ವಾತಾವರಣ ಇದೆ ಅಂತ ನಮಗೆ ಬಂದು ಅಬ್ಸರ್ವ್ ಮಾಡಿದ ತಕ್ಷಣ ಗೊತ್ತಾಗುತ್ತೆ. ಸೊ ಆದರೂ ಸಹ ನೀವು ಸೋಷಿಯಲ್ ಮೀಡಿಯಾ ಇರ್ಬೋದು ಅಥವಾ ಟಿವಿನ ನೋಡ್ತಕ್ಕಂಥ ಇರ್ಬೋದು, ಅದೆಲ್ಲ ಒಂದು ಹೆಲ್ದಿಯಾಗಿ ಇರಬೇಕು. ಯಾವುದೇ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ನ ಯೂಸ್ ಮಾಡ್ತಾರೆ ಭಾಳ ಒಂದು ಟ್ರೈನ್ ಮಾಡ್ತಾ ಇದೆ. ಎಕ್ಸಾಂಪಲ್ ಗರ್ಲ್ ಮಿಸ್ಸಿಂಗ್, ಬಾಯ್ ಮಿಸ್ಸಿಂಗ್ ಅಥವಾ ಫ್ರಾಡ್ ಆಗ್ತಕ್ಕಂಥದ್ದು, ಆನ್ಲೈನ್ ಫ್ರಾಡ್ ಆಗ್ತಕ್ಕಂಥದ್ದು ಅಥವಾ ಬೇರೆ ಥರದ ಕ್ರೈಮ್ಗೆ ಆಗ್ತಕ್ಕಂಥ ಇರೋದ್ರಿಂದ ಸೊ ನೀವು ಸೋಷಿಯಲ್ ಮೀಡಿಯಾದಿಂದ ಭಾಳ ದೂರ ಇದ್ದರೆ ಒಳ್ಳೆಯದು. ಹಾಗೆ ರೆಗ್ಯುಲರ್ ಆಗಿ ಟಿವಿ ನೋಡ್ತಕ್ಕಂಥದ್ದು, ಮನೆಯಲ್ಲಿ ಟಿವಿ ನೋಡ್ತಕ್ಕಂಥ ಯಾವುದು ನಿಮ್ಮ ವಯಸ್ಸಿಗೆ ತಕ್ಕ ಹಾಗೆ ನಿಮ್ಗೆ ಏನು ಒಳ್ಳೆಯದಿದೆ ಅದನ್ನು ಮಾತ್ರ ನೀವು ಟಿವಿ ನೋಡೋದ್ರಿಂದ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಇತ್ತೀಚಿನ ದಿನಗಳಲ್ಲಿ ಯಂಗ್ ಜನರೇಷನ್ ಟೀನೇಜ್ ಇರ್ತಕ್ಕಂಥ ಮಕ್ಕಳು ಈ ಡ್ರಗ್ಸ್ ಮತ್ತು ಬೇರೆ ಅಡಿಕ್ಟಿವ್ ಮೆಟೀರಿಯಲ್ಸ್ ಏನು ಸಿಗರೇಟ್, ಗಾಂಜಾ ಅಥವಾ ಡ್ರಿಂಕ್ಸ್ ಆ ಥರದ್ದೆಲ್ಲ ಹೋಗ್ತಾ ಇದ್ದಾರೆ. ಸೊ ಆದ್ದರಿಂದ ದಯಮಾಡಿ ಅದರ ಬಗ್ಗೆ ಅಟ್ರಾಕ್ಷನ್ ಇರುತ್ತೆ ಎಲ್ರಿಗೂ. ಸ್ವಲ್ಪ ಎಲ್ಲ ಈಗಿನ ಮೂವೀಸ್ ಈಗಿನ ಎಲ್ಲ ನೋಡಿದ ತಕ್ಷಣ ಹೀರೋ ಫಸ್ಟ್ ಸ್ಟಾರ್ಟ್ ಆಗೋದು ಅವ್ನು ಹುಡುಗಂತ ಸೇರ್ಕೊಂತ ಎಲ್ಲ ಬಿದ್ದು ಇರ್ತಾನೆ. ಆ ಥರದ ಮೂವಿ ಬರ್ತಾ ಇದೆ. ಸೊ ಆ ಥರದ್ದು ಯಾರು ನೀವೆಲ್ಲ ಇನ್ಸ್ಪೈರ್ ಆಗಿ ಇನ್ಫ್ಲೂಯೆನ್ಸ್ ಆಗೋದು ಬೇಡ. ಅದರಿಂದ ಸ್ವಲ್ಪ ದೂರ ಇರಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆಮೇಲೆ ಮಕ್ಕಳು ಏನಿದೆ ನೀವು ಹೇಗೆ ಸಕ್ಸಸ್ನ ಸೆಲೆಬ್ರೇಟ್ ಮಾಡ್ತೀರೋ ಅದೇ ಥರ ಫೇಲ್ಯೂರ್ನ ಬೆಳ್ಕೊಳ್ಳಿಕ್ಕೆ ಇಷ್ಟಪಡಬೇಕು. ಎಲ್ಲರೂ ಅಬೌವ್ 95% 90% ಆಗಲ್ಲ. ಎಲ್ಲ ಸ್ಕೂಲಲ್ಲಾಗಲಿ ಪೇರೆಂಟ್ಸ್ ಆಗಲಿ ಎಲ್ಲರೂ ಎಲ್ಲ ನಮ್ಮ ಮಗ ನಮ್ಮ ಮಗಳು ಅಬೌವ್ 90 ಇರಬೇಕು, 95 ಇರಬೇಕು ಅಂತ ಭಾಳ ಫೋರ್ಸ್ ಮಾಡ್ತಾರೆ. ಸೊ ಹಾಗಾಗಿ ಮಕ್ಕಳು ಇದರಲ್ಲಿ ಒತ್ತಡಕ್ಕೆ ಪ್ರೆಷರ್ಗೆ ಸಿಗ್ತಕ್ಕಂಥ ಅವಕಾಶ ಇದೆ. ದಯವಿಟ್ಟು ಅದರಲ್ಲಿ ಏನು ಬೇಡ, ಯಾರೂ ಮಾರ್ಕ್ಸ್ಗೋಸ್ಕರ ಹೋಗೋದು ಬೇಡ ನನ್ನ ಒಂದು ಅನಿಸಿಕೆ. ಏನಕ್ಕೆ ಅಂತಂದ್ರೆ ಮಾರ್ಕ್ಸೇ ಲೈಫ್ ಅಲ್ಲ. ಸೊ ಸ್ಕಿಲ್ಸ್ನ ಕಲಿಯೋದು ಬೇರೆ, ಸ್ಪೋರ್ಟ್ಸ್ ಅಲ್ಲಿ ಇರ್ಬೋದು, ಕಲ್ಚರಲ್ ಆಕ್ಟಿವಿಟೀಸ್ ಇರ್ಬೋದು ಅಥವಾ ಬೇರೆ ಸ್ಕಿಲ್ಸ್ ಇದೆ, ಆ ಸ್ಕಿಲ್ಗಳನ್ನ ಕಲಿಬೇಕು. ಮನೆಯಲ್ಲಿ ಕೆಲಸವನ್ನು ಮಾಡ್ತಾರೆ, ಆ ಮನೆ ಮಾಡ್ತಕ್ಕಂಥ ಕೆಲಸಗಳು ನೀವು ಸ್ವಲ್ಪ ಪೇರೆಂಟ್ಸ್ ಜೊತೆಗೆ ನೀವು ಇನ್ವಾಲ್ವ್ ಆಗಬೇಕು. ಈ ಥರ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಮೊನ್ನೆ ನಮ್ಮ ಪೊಲೀಸ್ ಸ್ಟೇಷನ್ಗೆ ಒಬ್ಬ ಹುಡುಗ ಬಂದಿದ್ದಾರೆ. ಅವನಿಗೆ ಒಂದು 21 ವರ್ಷ ಇರ್ಬೋದು. 21 ವರ್ಷದ ಹುಡುಗ ಬಂದಿದ್ದ. ಅವನ ಅಕೌಂಟಿಂದ 10 ಲಕ್ಷ ಫ್ರಾಡ್ ಆಗಿದೆ ಅಂತ ಅವನ ಸ್ಯಾಲರಿ ಅಕೌಂಟಿಂದ 10 ಲಕ್ಷ ರೂಪಾಯಿ ದುಡ್ಡನ್ನು ಯಾರೋ ಫ್ರಾಡ್ ಮಾಡಿದ್ರು. ಸೊ ಇಂದು ತಪ್ಪಿದ್ರೆ ಅದು ಇನ್ನೊಂದು ತಪ್ಪದೆ ಗೊತ್ತಿಲ್ಲ. ಅವನಿಗೆ ನನ್ನ ಮನಸ್ಸಿದೆ. ಅವ್ರು ಇಲ್ಲೇ ಹೊನ್ನಾಡಿ ತಾಲೂಕಿನವರು, ಹೊನ್ನಾಡಿ ಅಂದ್ರೆ ಒಂದು ಹಳ್ಳಿ ಸುಂದರಪೇಟೆನೋ ಯಾವುದೋ ಒಂದು ಹಳ್ಳಿ ಹುಡುಗ. ಅವನು ಫ್ರಾನ್ಸಿಂದ ಬಂದಿದ್ದ, ಇಲ್ಲಿ ಇಲ್ಲ ಹೊನ್ನಾಡಿಯಲ್ಲಿ, ಫ್ರಾನ್ಸಿಂದ ಬಂದಿದ್ದ. ನಾನು ಕೇಳಿದೆ ಏನಪ್ಪ ಫ್ರಾನ್ಸಲ್ಲಿ ಏನು ಮಾಡ್ತಾ ಇದ್ದಾರೆ? ಸರ್ ನಾನು ಫ್ರಾನ್ಸಲ್ಲಿ ಬೋಯಿಂಗ್ ಏರ್ಕ್ರಾಫ್ಟ್ ಕಂಪ್ನಿಯಲ್ಲಿ ನಾನು ಏರೋಪ್ಲೇನ್ ತಯಾರು ಮಾಡೋ ಕಂಪ್ನಿಯಲ್ಲಿ ಅಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಎಷ್ಟು ಸ್ಯಾಲರಿ ಕೊಡ್ತಾ ಇದ್ದೀನಿ? 3 ಲಕ್ಷ ಮೇಲೆ ಸ್ಯಾಲರಿ ಕೊಡ್ತೇನೆ ಸರ್. ನನಗೆ 3 ಲಕ್ಷ ನನಗೆ ಮಂತ್ಲಿ ಸ್ಯಾಲರಿ ಕೊಡ್ತೇನೆ. ನಾನು ಅಂದ್ಕೊಂಡೆ ಅವನು ಹುಡುಗ ಏರೋನಾಟಿಕಲ್ ಇಂಜಿನಿಯರಿಂಗ್ ಮಾಡಿರಬೇಕು ಅಥವಾ MS ಮಾಡಿರಬೇಕು, ಮಾಡಿಬಿಟ್ಟು ಒಳ್ಳೆ ಅಚೀವ್ ಮಾಡಿದ್ದಾನೆ ಅಂತ ಅಂದ್ಕೊಂಡು ಕೇಳಿದೆ, ನೀವು ಎಲ್ಲಿ ಓದಿದ್ದು? ಸರ್ ನಾನು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ದೆ 10th ತನಕ. ಆಮೇಲೆ ಮತ್ತೆ ಇಂಜಿನಿಯರಿಂಗ್ ಎಲ್ಲಿ ಮಾಡಿದ್ರೆ ಅಂತ ಕೇಳಿದೆ. ಇಲ್ಲ ಸರ್ ನಾನು ಇಂಜಿನಿಯರಿಂಗ್ ಮಾಡಿಲ್ಲ. ಮತ್ತೆ ಏನು ಓದಿದ್ದೀರಾ? ಸರ್ ನಾನು ITI ಫಿಲ್ಟರ್ ಮಾಡ್ಬಿಟ್ಟಿದ್ದೀನಿ. 10th ಆದಮೇಲೆ ಅವರು ITI ಅಂತ ಒಂದು ಕೋರ್ಸ್ ಇದೆ. 10th ಆದಮೇಲೆ ಒಂದು ಕೋರ್ಸ್ ಇದೆ. ITI ಮಾಡಿಬಿಟ್ಟು ನಾನು ನನ್ನ ಫ್ರೆಂಡ್ ಒಬ್ಬ ಅಲ್ಲಿ
ಇಷ್ಟಪಡ್ತೀನಿ. ಎಲ್ಲರೂ ನಾನು ಮೆಡಿಕಲ್ ಮಾಡಬೇಕು, ಎಲ್ಲರೂ ನಾನು ಇಂಜಿನಿಯರಿಂಗ್ ಮಾಡಬೇಕು, ಎಲ್ಲರೂ ನಾನು UPSC ಕ್ಲಿಯರ್ ಮಾಡಿ IAS IPS ಆಗಬೇಕು, ಈ ಥರದ ಡ್ರೀಮ್ ಇರುತ್ತೆ. ಒಳ್ಳೇದು, ಆ ಥರ ಡ್ರೀಮ್ ಇಟ್ಕೋಬೇಕು. ಎಲ್ಲರೂ ದೊಡ್ಡದಾಗಿರ್ತಕ್ಕಂಥ ಡ್ರೀಮ್ ಇಟ್ಕೋಬೇಕು. ಅದಕ್ಕೆ ತಕ್ಕಾಗಿ ಎಫರ್ಟ್ಸ್ ಮಾಡಬೇಕು, ಮ್ಯಾಕ್ಸಿಮಮ್ ಎಫರ್ಟ್ಸ್ ಮಾಡಬೇಕು. ನೀವು ಅಚೀವ್ ಆದ ತಕ್ಷಣ ನೀವು IAS ಆಗ್ತೀರೋ, IPS ಆಗ್ತೀರೋ, ಅಥವಾ ಡಾಕ್ಟರ್ ಆಗ್ತೀರೋ, ಇಂಜಿನಿಯರಿಂಗ್ ಮಾಡ್ತೀರೋ, ಅದಾದ್ಮೇಲೆ ವಿನಯ ಇರಬೇಕು. ವಿನಯವಂತರಾಗಿದ್ದರೆ ನೀವು ಮನುಷ್ಯರಾಗಿ ಯಶಸ್ವಿ ಪಡಿತೀರ. ಸೊ ಹಾಗಾಗಿ ನಾನು ಮತ್ತೊಂದು ಮನವಿ ಮಾಡ್ತೀನಿ ಅಂದರೆ, ಎಲ್ಲರೂ ಡಾಕ್ಟರ್ ಇಂಜಿನಿಯರ್ಸ್ ಎಲ್ಲರೂ UPSC ಕ್ಲಿಯರ್ ಮಾಡಿ IAS IPS ಆಗಕ್ಕಾಗಲ್ಲ. ಒಬ್ಬ ಹುಡುಗ ಉದಾಹರಣೆ ಕೊಟ್ಟೆ, ಇಲ್ಲೇ ಉಳ್ಳಾಡಿ ಹುಡುಗರು, ಅವ್ನು ಬರೀ ITI ಮಾಡಿಬಿಟ್ಟು ಅವನು ಫ್ರಾನ್ಸಲ್ಲಿದ್ದು ಓದಿದ್ದು ತಿಂಗಳಿಗೆ 3 ಲಕ್ಷ ಮೆಚ್ಚ ಸಾಧಿಸ್ಕೊಂಡು. ಸೊ ಹಾಗಾಗಿ ಎಲ್ಲರೂ ಬಹಳ ಓದಿ ಸಾಧನೆ ಮಾಡಬೇಕಂತ ಆಸೆ ಇರ್ತಕ್ಕಂಥವ್ರು ದಯವಿಟ್ಟು ಮಾಡಿ. ಅಕಸ್ಮಾತ್ ಏನಾದರೂ ಫೇಲ್ಯೂರ್ ಆದರೆ ಡಿಪ್ರೆಷನ್ ಹೋಗೋದು ಬೇಡ. ಕೆಲವೊಂದು ನಾವು ನೋಡ್ತೀವಿ, 10th ಆದ ತಕ್ಷಣ ನೀವು ನೋಡ್ತಾ ಇರ್ತೀರ, PUC ಎಕ್ಸಾಮ್ ಆದ ತಕ್ಷಣ ಚಿಕ್ಕ ಮಕ್ಕಳು ಇರ್ತಾರೆ, 10th ಮತ್ತು PUC ಮಕ್ಕಳು ಸೂಸೈಡ್ ಮಾಡ್ತಕ್ಕಂಥದ್ದು, ಆ ಥರ ಸುಮ್ಮನೆ ಲೈಫ್ ಹಾಳು ಮಾಡ್ತಾರೆ. ಫೇಲ್ಯೂರ್ ಆಗಿರ್ತಕ್ಕಂಥವ್ರು ಬಹಳ ಜನ ಸಕ್ಸಸ್ ಆಗ್ತಾರೆ. ಎಕ್ಸಾಂಪಲ್ ನಾನು ಅಷ್ಟೇ, ನಾನೇನು ಎಲ್ಲ ಟಾಪರ್ ಅಲ್ಲ. ನಾನು 10th ಜಸ್ಟ್ 59% ನಾನು ಮಾಡಿರ್ತಕ್ಕಂಥದ್ದು. ಎಲ್ಲ ಪೋಷಕರು ನನ್ನ ಸೈನ್ಸ್ಗೆ ನಮ್ಮ ತಂದೆ ಸೈನ್ಸ್ ಮಾಡೋದು, PU ಸೈನ್ಸ್ ಮಾಡೋದು, ಇಂಜಿನಿಯರಿಂಗ್ ಮಾಡೋದು, ಮೆಡಿಕಲ್ ಮಾಡೋದಾಗಿರೋದು. ಫಸ್ಟ್ PUC ನಾನು ಫೇಲ್ ಆಗಿದೆ. ಫಸ್ಟ್ PUC ನಾನು ಪಾಸ್ ಆಗಿ 2 ಸಬ್ಜೆಕ್ಟ್, ಕನ್ನಡ ಮತ್ತು ಇಂಗ್ಲೀಷ್. ಫಿಸಿಕ್ಸ್, ಮ್ಯಾಥ್ಸ್, ಕೆಮಿಸ್ಟ್ರಿ, ಬಯಾಲಜಿ ಎಲ್ಲ ಫೇಲ್ ಆಗಿದೆ. ಯಾಕಂದ್ರೆ ನನಗೆ ಆಸಕ್ತಿ ಇರಲಿಲ್ಲ ಸೈನ್ಸಲ್ಲಿ. ಸೊ ಆಮೇಲೆ ನಾನು ಕಾಮರ್ಸ್ ನಾನು 80% ತಗೊಂಡೆ PUC. ಮತ್ತೆ ಡಿಗ್ರಿ BBA ಟಾಪ್ ಇದರಲ್ಲಿ ಡಿಸ್ಟಿಂಕ್ಷನ್ ಪಾಸ್ ಮಾಡಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿದೆ. ಸೊ ಹಾಗಾಗಿ ಇಮಿಡಿಯೇಟ್ ಆಗಿ ನಾನು ಎಕ್ಸಾಮ್ ಬರೋ ತಕ್ಷಣ ಸಬ್ಮಿಟ್ ಮಾಡ್ತಾರೆ. ಸೊ ಹಾಗಾಗಿ ನೀವು ಅಷ್ಟೇ ಎಲ್ಲರೂ ನೀವೇನು ಅನ್ಕೊಂಡಿರ್ತಾರೆ, ನೀವು ಇಷ್ಟಪಟ್ಟಿದ್ರೆ ಓದಬೇಕು ಅಂತ ನಾನು ಮಾಡಿದ್ವಿ. ಪೇರೆಂಟ್ಸ್ಗೆ ಒತ್ತಾಯಕ್ಕೆ ಓದಬೇಡ್ರಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪೇರೆಂಟ್ಸ್ಗೆ ಕನ್ವಿನ್ಸ್ ಮಾಡಬೇಕು ನಿಮ್ಗೆ ಯಾವ್ದು ಇಂಟ್ರೆಸ್ಟ್ ಇದೆ ಅಂತ ಹೇಳಿ. ಹಾಗೆ ನಾನು ಯಾವುದೇ ಶಾಲೆಗೆ ಹೋಗಲಿ ಲಾಸ್ಟ್ ಒಂದು ಮಾತು ಹೇಳ್ತೀನಿ, ದಯವಿಟ್ಟು ಎಲ್ಲ ಸ್ಕೂಲಲ್ಲಿ ಇರ್ತಕ್ಕಂಥ ನಿಮಗೂ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೀವೆಲ್ಲ ಇಲ್ಲಿ ಒಳ್ಳೆ ಮುಸ್ಲಿಂ ಸ್ಕೂಲ್ಗೆ ಬಂದಿದ್ದೀರಿ, ನೀವೆಲ್ಲ ಬಂದಿದ್ದೀರಲ್ಲ, ಇಲ್ಲಿ ಚೆನ್ನಾಗಿದೆ, ಮಧ್ಯಾಹ್ನ ಊಟ ಕೊಡ್ತಾರೆ, ಒಳ್ಳೆ ಊಟ ಮಾಡ್ತೀರಾ, ಒಳ್ಳೆ ಚೆನ್ನಾಗಿ ಓದಿಸ್ತಾರೆ, ಒಳ್ಳೆ ಕಲರ್ಫುಲ್ ಆಗಿ ಎಲ್ಲ ಡ್ರೆಸ್ಗಳನ್ನೆಲ್ಲ ಹಾಕೊಂಡಿದ್ದೀರಾ. ಸತ್ಯ, ಧರ್ಮ, ಪ್ರೇಮ, ಶಾಂತಿ ಅಂತ ನೀವೆಲ್ಲ ಬೇರೆ ಬೇರೆ ವಿನ್ಗಳು ಮಾಡ್ಕೊಂಡು ಖುಷಿ ಇದೆ. ನಿಮಗೆಲ್ಲ ಥರದ್ದು ಫೆಸಿಲಿಟಿ ಸಿಗ್ತಾ ಇದೆ. ಇದಕ್ಕೆ ಯಾರು ಕಾರಣ ಹೇಳ್ಬೋದು? ಯಾರು ನೀವೆಲ್ಲ ಬಂದು ಕೂತ್ಕೊಂಡಿದ್ದಾರೆ ಸ್ಕೂಲಿಗೆ ಸೇರಿಲ್ಲ, ಯಾರು ಕಾರಣ? ವೆರಿ ಗುಡ್. ನಿಮ್ಮ ಪೇರೆಂಟ್ಸ್ ಕಾರಣ. ನಿಮ್ಮ ತಂದೆ ತಾಯಿ ಇರ್ಬೋದು, ನಿಮ್ಮ ಅಣ್ಣ ಅಥವಾ ಅಕ್ಕ, ಏನು ಪೇರೆಂಟ್ಸ್ ಇದ್ದೀರಿ, ಆ ಪೇರೆಂಟ್ಸ್ ಎಲ್ಲರೂ ಅವರು ಕಷ್ಟಪಟ್ಟು ನಿಮ್ಮ ಈ ಸ್ಕೂಲಿಗೆ ಅಡ್ಮಿಷನ್ ಮಾಡಿಸಿರ್ತಾರೆ. ಹೌದಾನೆ? ನಿಮ್ಮ ಎಲ್ಲ ಬಂದಿರ್ತಕ್ಕಂಥ ಪೇರೆಂಟ್ಸ್, ನಿಮ್ಮ ತಂದೆಯಲ್ಲಿ ಒಂದಲ್ಲಿ ಕೆಲಸ ಮಾಡ್ತಿರ್ಬೋದು, ಇನ್ನೊಬ್ಬ ತಂದೆ ಬಸ್ ಡ್ರೈವಿಂಗ್ ಮಾಡ್ತಿರ್ಬೋದು, ಇನ್ನೊಬ್ಬ ತಂದೆ ಯಾರೋ ಸಬ್ ಇನ್ಸ್ಪೆಕ್ಟರ್ ಇರ್ಬೋದು, ಯಾರೋ ಪೊಲೀಸ್ ಇರ್ಬೋದು, ಯಾರೋ ಸಬ್ ರಿಜಿಸ್ಟರ್ ಇರ್ಬೋದು, ತಹಶೀಲ್ದಾರ್ ಇರ್ಬೋದು, ಅಥವಾ ಯಾರೋ ಬಿಸ್ನೆಸ್ ಮ್ಯಾನ್ ಇರ್ಬೋದು. ಎಲ್ಲ ಥರದ ಮಕ್ಕಳು ಇದ್ದೀರಿ, ಹೌದಾ? ಸೊ ನೀವೆಲ್ಲ ಯೋಚನೆ ಮಾಡಬೇಕು, ನಿಮ್ಮ ತಂದೆ ತಾಯಿ ಎಷ್ಟು ಕಷ್ಟಪಟ್ಟು ನಿಮ್ಮನ್ನ ಇಲ್ಲಿಗೆ ಬೆಳೆಸ್ತಾ ಇದ್ದಾರೆ, ಎಷ್ಟು ಕಷ್ಟಪಟ್ಟವರು ನಿಮ್ಮನ್ನ ಇಲ್ಲಿ ಓದಲಿಕ್ಕೆ ಬಿಟ್ಟಿದ್ದಾರೆ. ಸೊ ಹೌದಾಗಿ ನೀವು ಅವರ ಪೇರೆಂಟ್ಸ್ನ ಕನಸುಗಳನ್ನ ಫುಲ್ಫಿಲ್ ಮಾಡೋದ್ರಲ್ಲಿ ಕಷ್ಟಪಟ್ಟು ಈ ಸ್ಕೂಲ್ನ ಟೀಚರ್ಸ್ ಏನು ಹೇಳ್ಕೊಂಡಿರ್ತಾರೆ, ಏನು ಮಾಡಬೇಕಂತ ನೀಟಾಗಿ ಮಾಡಿ ಒಂದು ಸಕ್ಸಸ್ ಆಗಲಿ ಅಂತ ಹೇಳ್ತಾ Thank you, sir. And thank you all the visitors for all the visitors.